ಇಂಥವು ವಯಸ್ಸಿದ್ದಾಗ ಎಕ್ಸ್ಪ್ಲೋರ್ ಮಾಡಿಬಿಟ್ರಿ. ಅಜಂತ ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿದ ಮೇಲೆ ನಮ್ಮ ಪ್ರಯಾಣ ಶಿರಡಿ ಕಡೆ ಬೆಳೆಸಿದ್ವಿ. हेलो हेलो हाँ मालिक. हाँ अरे मालिक वो थोड़ा सा गलती हो गई. ಸುಮಾರು 100 ಕಿಲೋಮೀಟ್ರ್ ಕಂಟಿನ್ಯೂ ರೈಡ್ ಮಾಡಿ ಶಿರಡಿ ತಲುಪಿದ್ವಿ. ಇಲ್ಲೇ ನಮಗೆ ಗಾಳಿಪಟ ಮೂವಿದ ಡ್ರ್ಯಾಕುಲಾ ಸಿಕ್ಕಂಗೆ ಒಬ್ಬ ಸಿಕ್ಕ. ಲೈಫಲ್ಲಿ ಇನ್ನ ಯಾರ್ಯಾರನ್ನ ಫಾಲೋ ಮಾಡ್ಬೇಕು ದೂತ್ ಬೇಡ ನಾವು. ಅಬ್ಬ ಏನೋ ಹೀಗೆ ಓಡ್ತಾನೆ ಇವನು ಚಿಕ್ಕ ದೊಡ್ಡಪ್ತೀರ ಏನಾದ್ರು ಒಲಿಂಪಿಕ್ಸ್ಗೆ ಹೋಗಿದ್ರಾ? A few moments later. ಈಗ ನಾವು ಶಿರಡಿ ಸಾಯಿಬಾಬಾ ಮಂದಿರ ಕಡೆ ಇದ್ದೀವಿ. ಒಂದು 15 ನಿಮಿಷದಾಗ ಆತೇನು ದರ್ಶನ? 10 ನಿಮಿಷದಾಗ ದರ್ಶನ ಆಗೈತೆ ನೋಡ್ರಿ. ನೆಕ್ಸ್ಟ್ ಡೆಸ್ಟಿನೇಷನ್ ಈಸ್ ತ್ರಯಂಬಕೇಶ್ವರ್. ಹಣ ಬಂದ ಅದೇ ತ್ರಯಂಬಕೇಶ್ವರ್ ಜಾಗ. ಅಲ್ಲಿ ಬೇಸ್ ಕ್ಯಾಂಪ್ ಹೋಗ್ಬೇಕು. ಹರಿಹರ ಫೋರ್ಟ್ ಬೇಸ್ ಕ್ಯಾಂಪ್. ಹಾಂ, ಗುಡ್ಡ ಹತ್ತಕ್ಕಿಂತ ಮುಂಚೆ ಹಳ್ಳಿ ಇರ್ತೈತಲ್ಲ, ಅಲ್ಲಿ ಹೋಗಬೇಕು. ಹಳ್ಳ್ಯಾಗ ಯಾರಿಗಾರು ಕೇಳಿ ಟೆಂಟ್ ಹಾಕೊಂಡು ಮುಕ್ಕೋಬೇಕು. ನಮ್ಮದು ಮುಂದಿನ ಡೆಸ್ಟಿನೇಷನ್ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಆಗಿತ್ತು. ಆದರೆ ನಾವು ಹೋಗಿದ್ರು ಅಷ್ಟರೊಳಗೆ ಗುಡಿ ಬಾಗಿಲು ಹಾಕಿರ್ತೈತಿ. ಅದಕ್ಕೆ ನಾವು ಅಲ್ಲಿಂದ 20 ಕಿಲೋಮೀಟ್ರ್ ದೂರ ಇರೋ ಹರಿಹರ ಫೋರ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀವಿ ಅರ್ಲಿ ಮಾರ್ನಿಂಗ್. ಸೊ ನಾವೀಗ ಹರಿಹರ ಫೋರ್ಟ್ದ ಬೇಸ್ ಕ್ಯಾಂಪ್ ಕಡೆ ಹೊಂಟೀವಿ. ಕ್ಯಾಮ್ರಾ ಬ್ಯಾಟ್ರಿ ಖಾಲಿ ಆಗಿದ್ದಕ್ಕೆ ಬೇಸ್ ಕ್ಯಾಂಪ್ ತಲುಪಿದ ರೆಕಾರ್ಡ್ ಮಾಡೋಕ್ಕಲಿಲ್ಲ. The next day. ಹರಿಹರ ಫೋರ್ಟ್ದ ನಿಯರೆಸ್ಟ್ ವಿಲೇಜ್ ಒಳಗೆ ಸ್ಟೇ ಮಾಡಿದ್ವಿ. ಇಲ್ಲಿಂದ 5 ಕಿಲೋಮೀಟ್ರ್ ಐತಿ ಹರಿಹರ ಫೋರ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಈಗ ಹೊಂಟೀವಿ ಬಡ ರೆಡಿಯಾಗಿ. ನಾವು ಹೋಗಬೇಕಾಗಿರೋ ಡೆಸ್ಟಿನೇಷನ್ ಈಗ ಹರಿಹರ ಫೋರ್ಟ್. ಎಲ್ಲರೂ ಬರೀ ಅದು ಎಲ್ಲ ಎಂಟ್ರೆನ್ಸ್ ಕಲ್ಲಿಂದ ಅದು ಸ್ಟೆಪ್ಸ್ 80 ಡಿಗ್ರಿ ಸ್ಟೆಪ್ಸ್ ಅಷ್ಟು ತೋರಿಸ್ತಾರೆ. ಆದರೆ 80 ಡಿಗ್ರಿ ಸ್ಟೆಪ್ಸ್ ಹತ್ತೋಕ್ಕಿಂತ ಮುಂಚೆ ಏನೈತೆ ಅಂತ ನಾನು ತೋರಿಸ್ತೇನೆ. ರಿಯಾಲಿಟಿ ನೋಡ್ರಿ, ವ್ಯೂ ಹೆಂಗೈತಿ. ಖತರ್ನಾಕ್ ವ್ಯೂ ಬರೋದು. ಏ ಬಾಣ ಇಲ್ಲಿ ಇಂಜಿನ್ ಆಫ್ ಮಾಡು. ಓ ಭಾಳ ದಿನ ಆಗಿತ್ತು ಮಕ್ಕೊಂಡಿದ್ದಿಲ್ಲ. ನಮ್ಮ ಪ್ರವೀಣ್ ಭಾಯಿ ಅವ್ರ ಗಾಡಿ ಬಿತ್ತು ಅಂತ ಇಂತ ಬಿತ್ತು. ಹಂಗೆ ಬರ್ಬೇಕಿತ್ತಲ್ಲ ದಂಡಿಗೆ. ಹಾಂ, ಹಂಗೆ ಬರ್ಬೇಕಿತ್ತು ಸ್ವಲ್ಪ. ನೀ ರೇಸ್ ಬಿಡ್ಬೇಡತ್ತ, ರೇಸ್ ಬಿಟ್ಬಿಟ್ನಿ. ನೋಡ್ರಿ ನಮ್ಮ ಗಾಡಿ ಹಿಂಗೈತಿ ನೋಡ್ರಿ. ವಿಡಿಯೋ ಮಾಡತ್ತ ಕಂಟೆಂಟ್ ಮೂಲಕ ಬಾಯ್ ಕಂಟೆಂಟ್ ಏನ ಇಲ್ಲಿ ಸೂರ್ಯ ಹೋಗ್ಬಿಡ್ತಾನ, ಆಮೇಲೆ ನಮಗೆ ಬಾರಿಸ್ತಾನ ಬಿಸ್ಲಾಗ. ನಡಿ ಬೇರೆ ಫೋರ್ಟ್ ಕಂಟೆಂಟ್ ಮೂಲಕ ಬಾಯ್ ಕಂಟೆಂಟ್ ಬೂಟ್ ನೋಡ, ನಾವು ಮನುಷ್ಯರು ನಿಂದ್ರಾಕ ಆಗೋಲ್ತಿಲ್ಲ. ಹತ್ತಿನ ಆ್ಯಕ್ಚುಲಿ ನಂದ ತಪ್ಪೈತಿ, ಸ್ಕಿಲ್ ಇಶ್ಯೂ ಐತಿ. ಮೀಟರ್ ಬೇಕು, ಮೀಟರ್ ಈ ಕಡೆ ಹತ್ತಿಸಿ ಪಾರ್ಕಿಂಗ್ ಆ್ಯಟ್ ಇವ್ರು ಓನ್ ರಿಸ್ಕ್ ದೋಸ್ತರ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಇಲ್ಲಿಂದ ಹತ್ಬೇಕಾ? ಎಸ್ ಸರ್. ಫೋರ್ಟ್ ಹತ್ತಕ್ಕೆ ವೈಬ್ ಸಿಗ್ತೈತೆ ಅಂತೇಳಿ ಟ್ರೆಕ್ಕಿಂಗ್ ರೆಡಿ. ಕಂದಲೇ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹತ್ತಕ್ಕಿಂತ ಮುಂಚೆ ಬರುವಂಥ ಮೊದಲನೇ ಎಂಟ್ರೆನ್ಸ್ ನಾಸಿಕ್ 1 ವಿಭಾಗ. ಈಗ 10 ಮುಂದೆ ಹಿಂಗೆ ಜೋಶ್ ಐತೆ ನೋಡ್ರಿ, ಫುಲ್ ಜೋಶ್. ಹೋಗೋಣ ಮುಂದೆ. ಓ ಇಂಥ ದಾರಿನೂ ಅದ, ಫುಲ್ ಸಪಾಟ ದಾರಿ ಇಲ್ಲ. ಆಲ್ಮೋಸ್ಟ್ ನೀವು ರೀಲ್ಸ್ ಒಳಗೆ ಆ ಗುಡ್ಡ ಸ್ಟಾರ್ಟಿಂಗಿಂದ ಅಷ್ಟೇ ನೋಡಿರ್ತೀರಿ. ಆದ್ರೆ ಆ ಗುಡ್ಡಕ್ಕೆ ಮುಟ್ಟಕ್ಕೂ ಅದ ಹಳ್ಳಿ ಅಲ್ಲೈತಿ. ಅಲ್ಲಿಂದ ಹತ್ಕೊಂಡ್ಬರ್ಬೇಕು ಇಲ್ಲಿ, ಮತ್ತೆ ಹಿಂಗೆ ಸುತ್ತ ಹೊಡೆದು ಅಲ್ಲಿ ಹೋಗ್ಬೇಕು. ಹೋಗೋಣ.
ಹರ ಹರ ಮಹಾದೇವ್. A few moments later. ಒಂದು 50% ಬಂದಿರೋ ನನ್ನ ಪ್ರಕಾರ. ಇಲ್ಲಿ ನೋಡ್ರಿ ಹಿಂಗೆ ಅಂಗಡಿಗಳು ಇರ್ತಾವೆ ವ್ಯವಸ್ಥೆ. ಮಾನ್ಸೂನ್ ಸ್ಟಾರ್ಟ್ ಆದ್ಮೇಲೆ ಜಾಸ್ತಿ ಕ್ರೌಡ್ ಸ್ಟಾರ್ಟ್ ಆದಮೇಲೆ ಎಲ್ಲ ಅಂಗಡಿ ಸ್ಟಾರ್ಟ್ ಆಕವು. ಅಲ್ಲಿ ಮುಂದೆ ಐತೆ ನೋಡ್ರಿ ನಮ್ಮ ಹರಿಹರ ಫೋರ್ಟ್. ದೂರಲಿಂದ ಇಟ ಕಾಣತ್ತಿದ್ದು ಗುಡ್ಡ. ಹರಿಹರ ಫೋರ್ಟ್ದಾಗ ನೋಡ್ರಿ ಸುಮಾರು 35 ನಿಮಿಷಕ್ಕೆ ನಾನ್ ಸ್ಟಾಪ್ ನಡೆ ಅಂತೇನೆ ನಾನು. ಫುಲ್ ಸಾಕಾಗೈತೆ ಎಕ್ಸಾಸ್ಟ್. ಎಲ್ಲರೂ ಕುಂತು ರೆಸ್ಟ್ ತೊಗೋಬೇಕು. ಈಗ 10 ಮುಂದೆ ಹಿಂಗೆ ಜೋಶ್ ಐತೆ ನೋಡ್ರಿ, ಫುಲ್ ಜೋಶ ಹಂಗೆ ಅನ್ಸಂತೈತಿ. ಈ ಹರಿಹರ ಫೋರ್ಟ್ ಏನು ಮಾಡಿಸ್ತೈತಂದ್ರೆ ಸಾಕಪ್ಪ ನನ್ನ ಕೈಗೆ ಆಗಂಗಿಲ್ಲ ಅಂತ ಅನ್ಬೇಕು. ಆ ಸ್ಟೇಜಿಗೆ ಬಂದ ಮೇಲೆ ಅಸಲಿ ಪಿಕ್ಚರ್ ತೋರಿಸ್ತೈತಿ. ಇಲ್ಲಿ ನೋಡ್ರಿ ಇನ್ನೂ ಅಷ್ಟು ಹತ್ತದೈತಿ. ಆದ್ರೆ ಇಲ್ಲೇ ಸಾಕು ಮಾಡಿಸ್ಬಿಡ್ತೈತಿ ಮನುಷ್ಯ. ಎಲ್ಲಿ ಹತ್ತಬೇಕಾದ್ರೆ ವಿಲ್ ಪವರ್ ಸ್ಟ್ರಾಂಗ್ ಮಾಡ್ಕೊಂಡು ಹತ್ತಬೇಕಷ್ಟೆ. ನಾನು ನಿಲ್ಲಾರ್ದಂಗೆ ಹತ್ತ ಅಂತೀನಿ. ಎಷ್ಟೊತ್ತು ಆಕೈತಿ ಅಂತ ನೋಡಕ್ಕೆ. ಇಲ್ಲಿ ನೋಡ್ರಿ ನಮಗೆ ಎಂಕರೇಜ್ ಮಾಡಕ್ಕೆ ಕಪಿರಾಯ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಇಂಥ ಗುಡ್ಡ ಹತ್ತಿದ್ಮೇಲೆ ಕಪಿರಾಯ ಸಿಗ್ಲಿಲ್ಲ ಅಂದ್ರೆ ಆ ಗುಡ್ಡಕ್ಕೆ ಕಳೆ ಇರಂಗಿಲ್ಲ. ಅಲ್ಲಿ ಜಗಳ ಆಡತ್ತಾವ ಮತ್ತು ಮಂಗ್ಯಾನ ಮಕ್ಕಳು ಬಿದ್ದಿದ್ದಾರು ಮಾರೆ. ಏ ಹಗರ್ಲಿ ನಿಮ್ಮೂರು ನಮಗೆ ಗೊತ್ತೈತಿ, ನೀವೇನು ಹೇಳ್ತೀವಿ ಹೋಗಿರ್ಲಿ ಅಂತ. ನಿಮಗೆ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಆಲ್ಮೋಸ್ಟ್ ಹರಿಹರ ಫೋರ್ಟ್ ಅಂತ ಸರ್ಚ್ ಮಾಡಿದ್ಕೊಳ್ಳಿ ಇಲ್ಲಿಂದ ಹತ್ತದಷ್ಟೇ ತೋರಿಸ್ತಾರೆ. ಆದ್ರೆ ಹತ್ತದು ಇಲ್ಲಿಂದ ಇಲ್ರಿ, ಅದು ಅಲ್ಲಿ ಹಳ್ಳಿ ಕಾಣತ್ತೈತಿ ನೋಡ್ರಿ. ಹಳ್ಳಿ ಜೂಮ್ ಮಾಡಕ್ಕೆ ಬರಂಗಿಲ್ಲ ರೀ ಕ್ಯಾಮ್ರಾದಾಗ. ಅಲ್ಲಿ ಹಳ್ಳಿ ಐತ್ರಿ, ಅಲ್ಲೇ ಲಾಸ್ಟ್ ಬಾರಿ. ಅದು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಗುಡ್ಡ ಗುಡ್ಡ ಹತ್ಕೊಂಡು ಸುತ್ತಾಡಿ ಕೊಂಕಣ ಸುತ್ತಿ ಹಿಂಗೆ ಮೈಲಾರಕ್ಕೆ ಬರ್ಬೇಕ್ರಿ. ಆದ್ರೆ ಇದು ಇನ್ನೂ ಇಲ್ಲಿಂದ ಒಂದು 30% ಐತ್ರಿ. ಇನ್ನೂ ಹತ್ತು ವ್ಯೂ ಮಸ್ತ್ ಐತ್ರಿ. ವ್ಯೂ ಮಸ್ತ್ ಐತಿ. ಮಾನ್ಸೂನ್ ಒಳಗೆ ಬರೋದ್ರಿಂದ ಗುಡ್ಡ ಎಲ್ಲ ಚಲೋ ಕಾಣ್ತೈತ್ರಿ. ಅದ್ರ ಗುಡ್ಡದ ಮೇಲೆ ನಿಂತು ಸುತ್ತು ಎಲ್ಲಿ ನೋಡಿದ್ರು ಬರೇ ಫಾಗ್ ಇರ್ತೈತಿ. हाय कर दो भाई सब। सच में मुझे आईडी तो बनाना है क्या? घर पे नहीं बताया. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ठीक है 360 आईडी आपकी. जय श्री राम, जय श्री राम, जय श्री राम, जय श्री राम. हर हर महादेव, हर हर महादेव. जय भवानी, जय ಶಿವಾಜಿ. ವೈರಲ್ ಮೆಟ್ಲ ಹತ್ತಿದ್ ನೋಡಿದೆ. ಇದಾದ್ಮೇಲೆ ಇದು ಸ್ವಲ್ಪ ಗುಹೆ ಆಗತೈತಿ. ಈ ಕಡೆ ಫುಲ್ ನೀವು ನೋಡಬಹುದು ಪ್ರೇಕ್ಷಕರೇ, ಈ ರೀತಿ ಪೂರ್ತಿ ಸ್ಲೋಪ್ ಇದೆ 90 ಡಿಗ್ರಿಯಲ್ಲಿ. ಈ ದಂಡಿಲಿ ಹೋಗ್ಬೇಕು ಹಿಂಗೆ. ಇನ್ನೂ ಇದೆ, ಇನ್ನೂ ಬಾಕಿ ಇದೆ ಹರಿಹರ ಫೋರ್ಟ್. ನೋಡ್ರಿ ಇದು ಪಾತಾಳ, ಇದು ಅತ್ತಾಳ, ಸುತ್ತಾಳ, ಪಾತಾಳ. ಮಂಗ್ಯಗಳು ಭಾಳ ಇರ್ತಾವ್ರಿ. ಬ್ಯಾಗಿಗೆಲ್ಲ ಗಟ್ಟಿ ಹಿಡ್ಕೋಬೇಕು. ಪ್ಯಾಂಟ್ ಗೇಂಟ್ ಎಲ್ಲ ಅವಕ್ಕೆ ಪ್ಯಾನ್ ಕಿಶೆದ ಜಿಪ್ ಗಿಪ್ ಇದ್ರೆ ಅದು ತೆಗ್ಯಾಕೆ ಬರ್ತೈತಿ. ಫುಲ್ ಟ್ರೆಂಡ್ ಅದಾವು ಮಂಗ್ಯಗಳು. ಓ ಶಾರ್ಪ್ ರೈಟ್ ಮುಂದೋಗಿ ಲೆಫ್ಟ್ ತಗೊಂಡು ಲೆಫ್ಟ್ ಹೊಡಿಬೇಕು. ಆಯ್ತಾಯ್ತು. ಒಂದ್ ಲೆಫ್ಟ್ ಹೆಚ್ಚಿಗೆ ಹೊಡೆದಿ ಸಮುದ್ರಕ್ಕೆ ಹೋಗ್ಬಿಡ್ತೀವಿ. ಲೆಫ್ಟ್ ಹೆಸರಿಗೆ ಹೊಡಿಬೇಕಿಲ್ಲೇ. ಏಣ ಬರಂತಿಲ್ಲು ಏ ರವೀಣು, ಅವಾಗ ಸೌಂಡ್ ಕೊಡ್ತಿರಪ್ಪ ನೀ, ಹೆದರ್ಸ್ಬೇಡ. ಬನ್ನಿ ಬನ್ನಿ ಜನರೇ, ನಾವು ಇವತ್ತು ಹರಿಹರ ಫೋರ್ಟ್ ಹತ್ತಿದ್ದೀವಿ. 90% ಹತ್ತೇವಿ. ನೋಡೋಣ ಇನ್ನೂ ಐತಲ್ಲ, ಇನ್ನೇನೊಂದು 5% ಐತೆ ಗುಡ್ಡ ಅಲ್ಲಿ ಕಾಣಂತೈತಿ. ನಾವಿಷ್ಟು ಕಷ್ಟಪಟ್ಟು ನೋಡ್ರಿ ಬೆವರು ಇಳಿಸಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ ಕೆಳಗೆ. ಬೆವರು ಇಳಿಸಿ ಬಂದಿದ್ದಕ್ಕೆ ನೇಚರ್ ನಮಗೆ ನ್ಯಾಚುರಲ್ ಎಸಿ ಕೊಡತೈತಿ. ಮಸ್ತ್ ಕೂಲ್.
ಫುಲ್ ನ್ಯಾಚುರಲಿ ಸಿ ಮಿಸ್ಟ್ ನೋಡ್ರಿ. ಈಗ ಹಂಗೆ ಮಾನ್ಸೂನ್ ಚಿಗರ ಅಂತೈತಿ ಸಣ್ಣಗೆ, ಈಗ ಹಿಂಗೆ ವಾಸ್ತೈತಿ ವ್ಯೂ. ನನಗಂತೂ ಇದ ಬೆಸ್ಟ್ ಟೈಮ್ ಅನ್ಸಂತೈತ್ರಿ, ಯಾಕಂದ್ರೆ ಫಾಗ್ ಐತಿ, ದೂರದ ಮಟ್ಟ ವ್ಯೂ ಐತಿ, ಮತ್ತು ಎಲ್ಲಕ್ಕಿಂತ ಬೆಸ್ಟ್ ಪಾರ್ಟ ಗದ್ದಲ ಇಲ್ಲ, ಎಲ್ಲಿ ನೋಡಿದ್ರು ಗದ್ದಲ ಇಲ್ಲ. ಮಾನ್ಸೂನ್ದಾಗ ಬಂದ್ರೆ ಹಿಂಗೆ ಕೈ ಆಡಿಸಿದ್ರೆ 4 ಮಂದಿಗೆ ಬಡಿತೈತಿ, ಅಷ್ಟು ಮಂದಿ ಬರ್ತಾರೆ. ಇಂಥವು ವಯಸ್ಸಿದ್ದಾಗ ಎಕ್ಸ್ಪ್ಲೋರ್ ಮಾಡಿಬಿಡ್ರಿ. ಬೆಟ್ಟ ಗುಡ್ಡ ಆದ್ಮೇಲೆ ನಮ್ಮ ಶಿವಪ್ಪ ಆಗಿರಲೇಬೇಕು. ದೇವ ಆದಿ ಅನಂತ ಶಿವ. ಹಾಗೈಸ್ ಟೈಮ್ 7:40. 7:28ಕ್ಕೆ ಸ್ಟಾರ್ಟ್ ಮಾಡಿದ್ದೆ ಟ್ರೆಕ್ಕಿಂಗ್. ಹಳ್ಳಿ ಕಾಣತಿಲ್ಲ ಇಲ್ಲಿಂದ. ಈಗ 7:40 ಆಗೈತೆ. ಸುಮಾರು 1 ತಾಸು 10 ನಿಮಿಷದಾಗ ಹರಿಹರ್ ಫೋರ್ಟ್ ಟ್ರೆಕ್ ಕಂಪ್ಲೀಟ್. ಫುಲ್ ಪೀಕ್ ಒಳಗದೇನಿ. ಇಲ್ಲಿ ಫ್ಲಾಗ್ ಐತೆ ನೋಡ್ರಿ. ಬೆಸ್ಟ್ ಫೀಲ್. ಹಾಂ, ಸ್ವಲ್ಪ ಶ್ರಮ ಇದು. ನೋಡ್ರಿ, ಟ್ರೈಪಾಡ್ ಇಲ್ಲ, ಅದಕ್ಕೆ ಟ್ರೈಪಾಡ್ ಜುಗಾಡ ಮಾಡತ್ತಾನ ಬೈ. ಆ್ಯಕ್ಚುಲಿ ನಾ ಹಾಕ್ಕೊಂಡಿದ್ದ ಒಂದು ಟ್ರೈಪಾಡ್, ನಾ ಕೆಳಗಂದೆ ತೊಗೊಂಡು ಅಂತೇಳಿ. ಬೇಡ ಬೈ, ಹೊತ್ಕೊಂಡು ಯಾರು ಹೋಗೋರು ಅಂದ್ರೆ ನಾ ಹೊತ್ಕೊತೀನಿ ತಾ ಅಂತೇಳಿ ನಾ ಹೊತ್ಕೊಂಡ್ಬಂದೀನಿ. ಅದಕ್ಕೆ ನೀವು ಹೊತ್ಕೊಂಡು ಶ್ರಮಪಟ್ಟು ಬಂದು ನೀನೇ ಯೂಸ್ ಮಾಡಂತೇಳಿ ಪಾಪ ಕಲ್ಲು ಹೊತ್ಕೊಂಡು ಬರತ್ತಾನ. ಮೆಚ್ಚಬೇಕು, ಮೆಚ್ಚದೆ ಕಣಯ್ಯ ನಿನ್ನ. ಒಪ್ತೆ ಕಡೆಯ ಒಪ್ತೆ. ಇಲ್ಲ ಕ್ಲೋಸ್ ಆಗ್ತದ. ರಿಫ್ಲೆಕ್ಸ್ ಭಾಳ ಫಾಸ್ಟ್ ಐತಿ ನಂದು. ಬಿತ್ತಾ? ಹಾಂ, ಬಿತ್ತು. ಇಡಿ ಸಣ್ಣ ಇದು ಕಲರ್ ರಿಫ್ಲೆಕ್ಸ್ ಭಾಳ ಫಾಸ್ಟ್ ಐತಿ ನಂದು. ಸಣ್ಣವ್ರಿದ್ದ ಕೇಳಿದ್ದೆ ಫ್ರೆಶ್ ಆಕೈತೆ ಕಣ್ಣು ಅಂತೇಳಿ. ಇನ್ನೂ ಗುಡ್ಡ ಇಳಿದೈತಿ, ಅವಾಗ ಭಕ್ಸೋದಿ ಮಾಡೀವಿ. ನಾ ಕಾಣೋ ಲೋಕವನ್ನು ಕಾಣೋರು ಯಾರು. ಎಲ್ಲ ಗುಡ್ಡ ಗಿಡ್ಡ ಬಿದ್ದಿದ್ದೇನೆ. ಇಲ್ಲೇ ನಿಂದಿರ್ತೇನೆ, ಕಣ್ಣಾರಾಮ ಹೋಗ್ಬಿಟ್ಟ. ಮಕ್ಕಳೇನು ಅಂತೈತಿ. ಎಲ್ಲೆಲ್ಲಿ ಇಟ್ಕೊಂಡು ಏನೇನು ಮಾಡ್ಬೇಕಾಗೈತೆ.